ಪೊಲೀಸ್ ಅವ್ರಿಗೆ ಇಲ್ಲಿಗಲ್ ಬಾಂಗ್ಲಾದೇಶದವರು ಕಣ್ಮುಂದೆನೆ ಇದ್ರು ಯಾಕೆ ಹಿಡಿತಿಲ್ಲ ಅಂತ ಕೇಳಿದ್ರೆ ನಮ್ ಲಿಮಿಟ್ ಅಲ್ಲಿ ಎಷ್ಟಿದೆಯೋ ನಾವ್ ಅಷ್ಟ್ ಮಾಡ್ತೀವಿ. FR ಹೋಗ್ಬಿಟ್ರು ಇವ್ರು ವಾಪಸ್ ಹೆಂಗ್ ಬರ್ತಿದಾರೆ ಅಂತಾನೆ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ನೀವು ಮಾಡೋ ಕೆಲಸ ನಾವು ಮಾಡ್ತಾ ಇದೀವಿ. ಎಷ್ಟು ಲಿಮಿಟ್ಸ್ ಇದೆ ಅಷ್ಟೇ. ಏನ್ ಮಾಡ್ತೀರಿ ನಾವು ತಗೊಂಡೋಗಿ FRR ಹೋಗ್ಬಿಡ್ತೀವಿ, ಅಲ್ಲಿ ಹೋಗ್ತಾರೆ, ಮತ್ತೆ ಅದು ಹೆಂಗ್ ಬರ್ತಾರೆ ಗೊತ್ತಾಗ್ತಾ ಇಲ್ಲ. ಅವರೆಲ್ಲ ಬಾಂಗ್ಲಾದೇಶದವ್ರು ಅಂತ ಒಪ್ಕೊಂಡಿದ್ರು ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತೆ ಹೋಮ್ ಮಿನಿಸ್ಟರ್ ಪ್ರಿಯಾಂಕಾ ಖರ್ಗೆ ಅವರು ಯಾಕಿನ್ನು ಯಾವ್ದೋ ಆಕ್ಷನ್ ತಗೊಂಡಿಲ್ಲ. ತಾವೇನಿಲ್ಲಿ ನೋಡ್ತಾ ಇದ್ರಿ ಎಲ್ರು ಕೂಡ ಬಾಂಗ್ಲಾದೇಶಿಯರು. बांग्लादेश का सर इधर का है? बांग्लादेश 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 सर बांग्लादेश थोड़ा जोर से बताओ माँ. ಮತ್ತೆ ಅವ್ರಿಗೆಲ್ಲ BBMP ಅಂಡರ್ ಅಲ್ಲಿ ಕೆಲಸ ಕೊಡ್ತಿದ್ದಾರೆ. ಕನ್ನಡಿಗರ ಕೆಲಸ ಸಾಯ್ತಾ ಇದಾರೆ ಅಂತ ಸಂದರ್ಭದಲ್ಲಿ ಇಲ್ಲಿ ಅವ್ರು ಬಾಂಗ್ಲಾದೇಶ ಅವ್ರಿಗೆ BPMP ಗಾಡಿಗಳು ಕೊಟ್ಟು ಮನೆ ಕೊಟ್ಟು ಇರಕ್ಕೆ ಅವ್ರಿಗೆ ಊಟ ತಿಂಡಿ ವ್ಯವಸ್ಥೆ ಮಾಡ್ಕೊಡಕ್ಕೆ ಇದೇನು ಧರ್ಮಛತ್ರನ ನಮ್ಮ ಭಾರತ ದೇಶ. ಮತ್ತೆ ಒಬ್ರು ಡಾಕ್ಟರ್ ಇಲ್ಲಿಗಲ್ ಬಾಂಗ್ಲಾದೇಶದವ್ರನ್ನ ಪೊಲೀಸ್ ಅವ್ರಿಗೆ ಇಟ್ಕೊಟ್ರೆ ಅದೇ ಪೊಲೀಸ್ ಅವರು ಡಾಕ್ಟರ್ ಮೇಲೆನೆ ಕೇಸ್ ಹಾಕಿದ್ದಾರೆ. ಇದೇ ವಿಷಯವಾಗಿ ಕೋರ್ಟ್ ಕೂಡ ಹೇಳುತ್ತೆ ಸಿಸ್ಟಮ್ ಇದಕ್ಕೆಲ್ಲ ಸಪೋರ್ಟ್ ಮಾಡಬಾರ್ದು ಅಂತ. ಈ ಇಲ್ಲಿಗಲ್ ಬಾಂಗ್ಲಾದೇಶದವರು ನಮ್ ದೇಶಕ್ಕೆ ಡೇಂಜರ್, ಸರ್ಕಾರಕ್ಕೆ ಯಾಕೆ ಇದೆಲ್ಲ ಅರ್ಥ ಆಗ್ತಿಲ್ಲ ಅಂತ ಕೂಡ ಕ್ವಶನ್ ಮಾಡಿದ್ದಾರೆ. This is why these illegal immigrants stay on. If the government supports them like this, I tell you, if the system supports anything like this, illegal immigrants will mushroom. It is dangerous to the system. Security of the nation is at threat. ಪ್ರಿಯಾಂಕಾ ಖರ್ಗೆ ಅವರು ಸೆಕ್ಯೂರಿಟಿ ಬಗ್ಗೆ ಮೋದಿ ಮತ್ತೆ ಅಮಿತ್ ಶಾ ಅವ್ರಿಗೆ ಕ್ವಶನ್ ಮಾಡ್ತಾರೆ, ಓಕೆ, ಆದ್ರೆ ಅವ್ರ ಕಣ್ಮುಂದೆನೆ ಪ್ರಾಬ್ಲಮ್ ಇದ್ರು ಯಾಕೆ ಅದ್ರ ಬಗ್ಗೆ ಮಾತಾಡ್ತಿಲ್ಲ ಮತ್ತೆ ಆಕ್ಷನ್ ಕೂಡ ತಗೊಂಡಿಲ್ಲ. ಅವರು ಸೈಲೆಂಟ್ ಆಗಿರೋದಕ್ಕೆ ಕಾರಣ ಏನಿರ್ಬೋದು? ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನನ್ನ ಫಾಲೋ ಮಾಡೋದನ್ನ ಮರಿಬೇಡಿ.